ಜಾತಿ ಗಣತಿಯ ಬಗ್ಗೆ, ಆಡಳಿತ ಪಕ್ಷದ ಒಳಗಾಗ್ತಾ ಇರುವ ಚರ್ಚೆಗಳು, ಬೆಳವಣಿಗೆಗಳ ಬಗ್ಗೆ ಬ್ರೇಕ್ಗಿಂತ ಮುಂಚೆ ನೋಡಿದೆ. ವಿಪಕ್ಷದ ಕಥೆ ಏನು? ಬಿಜೆಪಿಯವರಿಗೆ ಒನ್ ಕಮ್ಯುನಿಟಿ, ಒಂದು ಜಾತಿಯಾಗಿ ಮುಸ್ಲಿಮರ ಸಂಖ್ಯೆಯನ್ನು ಅತಿ ಹೆಚ್ಚು ತೋರಿಸಿದ್ದಾರೆ ಅನ್ನುವಂಥದ್ದು ಇದನ್ನು ವಿರೋಧಿಸೋದಕ್ಕೆ ಒಂದು ಅಸ್ತ್ರ ಕೊಟ್ಟಂಗಾಗಿದೆ. ಕೋರ್ ಕಮಿಟಿಯ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿಜಯೇಂದ್ರರ ಸಭೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ತಾರಂತೆ. ಬೀದಿಗಿಳಿದು ಹೋರಾಡಬೇಕಾ, ಅಲ್ಲಲ್ಲಿ ಲಿಂಗಾಯತ ಒಕ್ಕಲಿಗರ ಸಭೆಗಳನ್ನ ಮಾಡಬೇಕಾ, ಹೋರಾಡುವುದೇ ಆದರೆ ಅದರ ಸ್ವರೂಪ ಏನು, ಇತ್ಯಾದಿ ಇತ್ಯಾದಿ ಚರ್ಚೆ ಮಾಡ್ತಾರಂತೆ. ಸದ್ಯಕ್ಕೆ ಬಿಜೆಪಿ ನಾಯಕರುಗಳಂತೂ ಈ ವರದಿಯನ್ನು ಕಟುವಾಗಿ ಖಂಡಿಸಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಡಿ.ವಿ. ಸದಾನಂದ ಗೌಡರಂತೂ ಸಿಎಂ ಕೊನೆ ದಿನ ಎಣಿಸೋ ಕಾಲ ಬರುತ್ತೆ ಅಂತಂದ್ರು. ಅಹಂಕಾರದ ತುದಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಸಮಾಜದ ಮೇಲಿನ ಗಧಾ ಪ್ರಹಾರವನ್ನು ಯಾವತ್ತಿಗೂ ಸಹಿಸೋದಿಲ್ಲ. ಸದಾನಂದ ಗೌಡರ ಮಾತು. ಛಲವಾದಿ ನಾರಾಯಣ ಸ್ವಾಮಿ ಅವರು, ಪ್ರತಾಪ್ ಸಿಂಹ ಎಲ್ಲ ಮಾತಾಡಿದ್ದಾರೆ. ನೋಡಿ, ನಾವು ಯಾವುದೇ ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ. ಆ ಕಾಂತರಾಜು ವರದಿ ಅದು ಸೈಂಟಿಫಿಕ್ ಆಗಿ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಸಾಧಾರಣ ಕನಿಷ್ಠ 2,000 ಜನರನ್ನು ಕೇಳಿದ್ದೀನಿ. 2,000 ಜನರಲ್ಲಿ ಎಲ್ಲೋ 50 ಜನ ಹೌದಪ್ಪ ನಮ್ಮಲ್ಲಿಗೆ ಯಾರೋ ಬಂದಿದ್ರು ಅಂತ. ಅದು ಕೂಡ ಯಾರೋ ಬಂದಿದ್ರು, 18 ಅಂತ ಹೇಳಿ. ಕಾಂಪಿಟೀಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಹಂಕಾರದ ತುದಿಗೆ ತಲುಪಿಬಿಟ್ಟಿದ್ದಾರೆ ಸಿದ್ದರಾಮಯ್ಯರು. ಈ ರೀತಿ ದುರಹಂಕಾರದ ವರ್ತನೆ, ಒಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡುವಂಥ ಈ ಪ್ರವೃತ್ತಿಯ ಬಗ್ಗೆ ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಜಾತಿಗಳಿವೆ. ಮುಸ್ಲಿಮರನ್ನ ಒಂದೇ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ 1 ಅಂತ ಮಾಡಿದ್ದೀರಿ. ಅಲ್ಪಸಂಖ್ಯಾತರು ಅನ್ನೋರನ್ನ ನೀವು ಬಹುಸಂಖ್ಯಾತರು ಮಾಡಿದ್ದೀರಿ. ಅಂದಮೇಲೆ ಇನ್ನು ಅಲ್ಪಸಂಖ್ಯಾತರ ಇದು ಯಾಕೆ ಬೇಕು? ಅವರಿಗೆ ಟ್ಯಾಗ್ ಯಾಕೆ ಬೇಕು? ಈಗ ಅವರು ಬಹುಸಂಖ್ಯಾತರು ಆಗಿದ್ದ ಮೇಲೆ ಅವರಿಗೆ ನೀವು ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತೀರಿ? ಅಲ್ಪಾಯುಷಿ ಸರ್ಕಾರ ಇದು, ಯಾವತ್ತು ಬೇಕಾದರೂ ಹೋಗಬಹುದು. ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನ ಅನ್ನೋದನ್ನ ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆದರೆ ಸಿದ್ದರಾಮಯ್ಯನವರು ಕ್ಯಾಸ್ಟ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ. ಯಾರ ಮನೆ ಬಂದಿದ್ದೀರಿ ಸರ್? ಯಾವ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ದೀರಿ ನೀವು? ಎಲ್ಲರಿಗೂ ಕೂಡ ನೀವು ದಾರಿ ತಪ್ಪಿಸುವಂಥ, ಕುರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು, ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಾಗಾದ್ರೆ ಅದನ್ನು ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ. ಸಾಬ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಜಾತಿ, ಉಪಜಾತಿ, ಮೇಲ್ಜಾತಿ, ಕೆಳಜಾತಿ ಇಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.